Hello everyone, you are watching News Insights. Let's watch today's news updates. Manjunath, postgraduate Vinay E. Bhumika Pooja Pooja Jahnavi Bharat SP. The purity, dignity and integrity of your profession and honor of our institute. Graduate of Bangalore, solemnly pledge that honesty, sincerity and hard work shall be the cherished value of my life. The motto of the institution, promoting prosperity of mankind, shall be the to the best of my ability, to be worthy of my institute. I shall always utilize my knowledge in the service of and humanity. I shall always country above self. Graduation day ceremony dissolved. ಬನ್ನಿ 1946ರಲ್ಲಿ ಒಂದು ವರ್ಷ ಮೊದಲೇ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ ಈ ಕಾಲೇಜ್ ಸ್ಥಾಪನೆ ಮಾಡಿದವರು ವಿಷನರಿ ಆದಂಥ BM ಶ್ರೀನಿವಾಸಯ್ಯನವರು. ಮುಂದೆ ಅದನ್ನು ಬೆಳೆಸ್ಕೊಂಡು ಹೋದಂಥವ್ರು ಅವ್ರ ಮಗ PS ನಾರಾಯಣರವರು. ಈಗ ಚೇರ್ಮನ್ರಾದಂಥ ನಮ್ಮ ಟ್ರಸ್ಟ್ ಚೇರ್ಮನ್ರಾದಂಥ BS ರಾಗಿಣಿ ನಾರಾಯಣ್ ಮೇಡಮ್ ಅವರ ಅಧ್ಯಕ್ಷತೆ ಮತ್ತು ಗೈಡೆನ್ಸ್ ಆದಂಥ ಡಾಕ್ಟರ್ ದಯಾನಂದ್ ಪೈ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಲೇಜ್ ಅನೇಕ ಬದಲಾವಣೆಗಳನ್ನು ತಂದಿದೆ. ಕಳೆದ 10-15 ವರ್ಷದಲ್ಲಿ ವರ್ಟಿಕಲ್ ಆಗಿ ಡೆವಲಪ್ ಆಗಿದ್ದೀವಿ. ಇವತ್ತು ಬರೀ ಕೇವಲ 90 ಇಂಟೇಕ್ ಆಗಿ ಸ್ಥಾಪನೆ ಆದಂಥ ಕಾಲೇಜು ಇವತ್ತು 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರತಿ ವರ್ಷ ಸೇರ್ತಾರೆ. 18ಕ್ಕೂ ಹೆಚ್ಚಿನ ಬ್ರ್ಯಾಂಚ್ಗಳಿದ್ದಾವೆ. 15ಕ್ಕೂ ಹೆಚ್ಚಿನ ರಿಸರ್ಚ್ ಸೆಂಟರ್ಗಳು ಕೂಡ ಇವತ್ತು ಅನುಮೋದನೆ ಆಗಿ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ PhD ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಅಲ್ಯುಮಿನಿ ಬೇಸ್ 45,000ಕ್ಕಿಂತಲೂ ಜಾಸ್ತಿ ಆಗಿದ್ದಾರೆ. 25,000ಕ್ಕಿಂತಲೂ ಹೆಚ್ಚಿನ ಅಲ್ಯುಮಿನಿಗಳು ನಮ್ಮ ಆ್ಯಕ್ಟಿವ್ ಪೋರ್ಟಲಲ್ಲಿದ್ದಾರೆ. ಇವತ್ತು ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಭಾಳ ಚೇಂಜಸ್ ತರ್ತಾ ಇದ್ದೀವಿ. ಮಕ್ಕಳಿಗೋಸ್ಕರ ಐಡಿಯಾ ಲ್ಯಾಬ್ ಅಂತ ಅನುದಾನ ಪಡ್ಕೊಂಡು AICTಯಿಂದ ಅನುದಾನ ಪಡ್ಕೊಂಡು ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಐಡಿಯಾ ಲ್ಯಾಬ್ ಇನ್ಸ್ಟಾಲ್ ಮಾಡಿದ್ದೀವಿ. ಹಾಗೆಯೇ 3ನೇ ಸೆಮಿಸ್ಟ್ರಿಂದ 6ನೇ ಸೆಮಿಸ್ಟರ್ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್, ಇವತ್ತು ಅಕಾಡೆಮಿಕ್ಸ್ ಜೊತೆಗೆ ಸ್ಕಿಲ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಲೇಜ್ ಇವತ್ತು ಕೆಲಸ ಮಾಡ್ತಾಯಿದೆ. ಅವರಿಗೆ 6 ಸೆಮಿಸ್ಟರ್ವರೆಗೆ ಸ್ಕಿಲ್ ಕೊಟ್ಟ ಮೇಲೆ 7 ಮತ್ತು 8ನೇ ಸೆಮಿಸ್ಟರಲ್ಲಿ ಅವರಿಗೆ ಇಂಟರ್ನ್ಶಿಪ್ಪು ಮತ್ತು ಪ್ಲೇಸ್ಮೆಂಟಿಗೆ ಒಳ್ಳೆಯ ಅವಕಾಶ ಸಿಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾಯಿದೆ. ನಮ್ಮ ಪ್ಲೇಸ್ಮೆಂಟು
80% ಪ್ಲೇಸ್ಮೆಂಟ್ ಆಗ್ತದೆ. ಬಾಕಿ ಉಳಿದು ನಮ್ಮದು 15% ಹೈಯರ್ ಸ್ಟಡೀಸ್ಗೆ ಹೋದರೆ ಇನ್ನು 5% ನಮ್ಮಲ್ಲಿ ಇರ್ತಕ್ಕಂಥ ಎಂಟರ್ಪ್ರಿನರ್ಸು ಈ ಕಾಲೇಜಿಂದ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಕಾಲೇಜು ಹಮ್ಮಿಕೊಂಡಿದೆ. ಸೊ ಇವತ್ತು ಘಟಿಕೋತ್ಸವ 2 ನಾವು ಮಾಡ್ತಾಯಿದ್ವಿ. ಅದರಲ್ಲಿ 684 ಹುಡುಗರು ಭಾಗವಹಿಸಿ PGನೇ ಮೇಯ್ನ್ ಇವತ್ತಿಂದು ಪಾರ್ಟ್ 2 ಅಂತ ಮಾಡಿರೋದ್ರಿಂದ ME MTech ಮತ್ತು PG MCA ಮತ್ತು MBA ಬ್ರ್ಯಾಂಚ್ಗಳಿಗೆ ಇವತ್ತು ಡಿಗ್ರಿ ಅವಾರ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬಹಳ ಸಂತೋಷ ಆಗ್ತದೆ. ಇಂಥ ಒಂದು ಕಾಲೇಜಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ನಮಗೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಇವತ್ತು ನಮ್ಮ ಮ್ಯಾನೇಜ್ಮೆಂಟು ಇಲ್ಲಿನ ಸ್ಟಾಫ್ಗೆ, ಟೀಚರ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಏನು ಕೇಳಿದ್ರು ಕೂಡ ಎಸ್ ಅಂತ ಹೇಳದೆ ಎಲ್ಲ ಎನ್ಕರೇಜ್ಮೆಂಟು ಕೊಡ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇದರಲ್ಲಿ ಭಾಗವಹಿಸೋಕ್ಕೂ ಕೂಡ ನಾವೆಲ್ಲನೂ ಅವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು, ಆ ಥರದ ಮೋಟಿವೇಶನ್ ಈ ಕಾಲೇಜಲ್ಲಿ ತುಂಬ ಮಾಡ್ತಾಯಿದ್ದೀವಿ. ಘಟಕೋತ್ಸವ ಗ್ರಾಜ್ಯುಯೇಷನ್ ಡೇ, ಸೆಕೆಂಡ್ ಗ್ರಾಜ್ಯುಯೇಷನ್ ಡೇ ಮುಖ್ಯ ಅತಿಥಿಯಾಗಿ ಬಂದಿದ್ದು ಬಹಳ ಸಂತೋಷ. ಒಟ್ಟು 600ಕ್ಕೂ ಹೆಚ್ಚು 674 ವಿದ್ಯಾರ್ಥಿಗಳು ಗ್ರಾಜ್ಯುಯೇಷನ್ ಪಡ್ಕೊಂಡಿದ್ದಾರೆ. ಇದರಲ್ಲಿ BTech, MBA, MCA, MTech ಎಲ್ಲರೂ ಅನೇಕ ರ್ಯಾಂಕ್ ಪಡೆದವರು ಕೂಡ ಸ್ಟೂಡೆಂಟ್ಸ್ ಕೂಡ ಇದ್ದರು. ಈ ಒಂದು ಗ್ರಾಜ್ಯುಯೇಷನ್ ಡೇ ಅಥವಾ ಘಟಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ. ಬಹಳ ಸಂತೋಷ. BMS ಇಂಜಿನಿಯರಿಂಗ್ ಕಾಲೇಜು ಬಹಳ ಒಂದು ಐತಿಹಾಸಿಕ ಕಾಲೇಜು. ಈಗ 1936ರಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಖಾಸಗಿ ಇಂಜಿನಿಯರಿಂಗ್ ಸಂಸ್ಥೆಯಾಗಿ ಇದನ್ನ BM ಶ್ರೀನಿವಾಸಯ್ಯ ಅವರು ಇದನ್ನ ರಚನೆ ಮಾಡಿದರು. ಅಂದಿನಿಂದ ಬಹಳ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈಗ 3500 ಜನ ಅಡ್ಮಿಷನ್ ಪ್ರತಿ ವರ್ಷ ಈ ಒಂದು ಸಂಸ್ಥೆಗೆ ಪಡ್ಕೊಳ್ತಾ ಇರೋದು ಬಹಳ ಸಂತೋಷದ ವಿಷಯ. ಒಟ್ಟಾರೆ ಬೆಂಗಳೂರಿನ ಒಂದು ಬಹಳ ಅತ್ಯುತ್ತಮ ಸಂಸ್ಥೆಯಾಗಿ BMS ಮೂಡಿಬಂದಿದೆ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ನನಗೆ ಬಹಳ ಸಂತೋಷವಾಗಿದೆ. ಸರ್, ಪ್ಲೇಸ್ಮೆಂಟ್ ಪರ್ಫಾರ್ಮೆನ್ಸ್ ಹೇಗಿದೆ? ಪಡನ್ನಿ ಪ್ಲೇಸ್ಮೆಂಟ್ ಪರ್ಫಾರ್ಮೆನ್ಸ್ ಅದು ಐ ಥಿಂಕ್ ದಿ ಪ್ರಿನ್ಸಿಪಲ್ ಶುಡ್. ತಾಂತ್ರಿಕವಾದ ಕಾಲೇಜ್ನ ಬಹಳ ಮುಖ್ಯವಾದಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಪಾಠ ಹೇಳ್ಕೊಡುತ್ತೆ. ಒಳ್ಳೊಳ್ಳೆ ಇಂಜಿನಿಯರ್ಗಳನ್ನ ಹೊರಗೆ ಕಳಿಸುತ್ತೆ. ಹೊರಗೆ ಕಳಿಸಿದ ಮೇಲೆ ಅವರುಗಳೆಲ್ಲ ಒಳ್ಳೊಳ್ಳೆ ಸರ್ವಿಸ್ ಮಾಡುತ್ತೆ, ಒಳ್ಳೊಳ್ಳೆ ಕೆಲಸ ಮಾಡುತ್ತೆ. ನಾನು ಇದರಲ್ಲಿ ಇರೋದ್ರಲ್ಲೆಲ್ಲ 83 ವರ್ಷದಲ್ಲಿ ಇರೋದ್ರಿಂದ ನಾನು 1964ರಲ್ಲಿ ನಾನು ಪಾಸ್ ಮಾಡಿದ್ದು ಇಂಜಿನಿಯರಿಂಗನ್ನು ಇಲ್ಲಿ BMS ಕಾಲೇಜ್ನಲ್ಲಿ. ಆಮೇಲೆ ಆರ್ಮಿನಲ್ಲಿ ಸೇರಿಬಿಟ್ಟು 22 ವರ್ಷ ಇದ್ಬಿಟ್ಟು BL ಇದ್ಬಿಟ್ಟು ಆಮೇಲೆ ಹೊರಗೆ ಬಂದಿದ್ದೀನಿ. ನಾನು ನೋಡಿರೋದು ಏನು ಅಂದರೆ, ಈ BMS ಕಾಲೇಜಿಂದ ವಿದ್ಯಾರ್ಥಿಗಳು ಹೊರಗೆ ಬಂದ ಮೇಲೆ ಅವ್ರು ಯಾವುದೇ ವಿಧಾನದಲ್ಲಿ ಯಾವುದೇ ವಿಚಾರದಲ್ಲಿ ಕೆಲಸ ಮಾಡಲಿ, ಅದರಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತಾರೆ, ಉನ್ನತವಾದಂಥ ಉತ್ಕೃಷ್ಟವಾದಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಒಂದು ಕಾನ್ಫಿಡೆನ್ಸು, ಅದೊಂದು ಉದ್ಯಮವಾದಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ಒಂದು ಉತ್ಸುಕತೆ, ಒಂದು ಉತ್ಸಾಹ, ಅದನ್ನು ತರೋದಲ್ಲಿ ಈ ಕಾಲೇಜ್ ಬಹಳ ಫೇಮಸ್. ಅದರಿಂದ ಇಲ್ಲಿ ಬಂದ್ಬಿಟ್ಟು ಇವತ್ತಿನ ದಿವಸ ನಮ್ಮ ಮುಖ್ಯ ಅತಿಥಿಯವ್ರ ಜೊತೆ ಪ್ರಿನ್ಸಿಪಾಲ್ ಸಾಹೇಬರು, 2 ವೈಸ್ ಪ್ರಿನ್ಸಿಪಾಲ್ಗಳು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೇರೆ ನಮ್ಮ ಪ್ರೊಫೆಸರ್ ಸಾಹೇಬರುಗಳು ಎಲ್ಲರೂ, ಅದರಲ್ಲೂ 60% 70%ಗಿಂತ ಹೆಚ್ಚು ಲೇಡೀಸ್ ಪ್ರೊಫೆಸರ್ಗಳಿದ್ದಾರೆ. ಆಮೇಲೆ ಹುಡುಗರಲ್ಲೂ ಸಹ ಮೋರ್ ದ್ಯಾನ್ ಐ ಥಿಂಕ್ 65% ಲೇಡೀಸು. ಇದೆಲ್ಲ ಇವಾಗೆಲ್ಲ ಹೇಳ್ತಾರಲ್ಲ ಸರ್ಕಾರದಲ್ಲಿ, ಅದನ್ನು ಇಲ್ಲಿ ಎಂಪವರ್ ಮಾಡಿಬಿಟ್ಟು ದಾರಿನಲ್ಲಿ ತೋರಿಸಿದ್ದಾರೆ ಪ್ರಾಕ್ಟಿಕಲ್ ಆಗಿ. ಇದು ಮುಖ್ಯವಾದಂಥ ಇನ್ಕ್ಲೂಸಿವ್ ಡೆವಲಪ್ಮೆಂಟು. ಆದ್ದರಿಂದ ಇದು ಇನ್ನೂ ಉನ್ನತವಾದ ಸ್ಥಿತಿಯಲ್ಲಿ ಬರೋದ್ರಲ್ಲಿ ಯಾವ ರೀತಿಯ ಸಂದೇಹವೂ ಇಲ್ಲ. ಇದರಲ್ಲೆಲ್ಲ ನಾವು ಭಾಗವಹಿಸೋದಕ್ಕೆ ಬಹಳ ಸಂತೋಷದಾಯಕಂಥ ವಿಷಯ. ಥ್ಯಾಂಕ್ ಯು ವೆರಿ ಮಚ್. ಹೇಳಿದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ದಯಾನಂದ್ ಪೈ ಅವರು ಹಾಗೂ ನಮ್ಮ ಟ್ರಸ್ಟಿ ಡೋನರ್ ಟ್ರಸ್ಟಿ ಆಗಿರುವಂಥ ರಾಗಿಣಿ ನಾರಾಯಣ ಆಶೀರ್ವಾದದಿಂದ ಈ ಸಂದರ್ಭದಲ್ಲಿ ಎಲ್ಲಾನು ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲ ವಿದ್ಯಾರ್ಥಿಗಳು ಸಹ ಇವತ್ತು ಪ್ರಶಸ್ತಿಯನ್ನು ಪದವಿ ಪ್ರದಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ಹೇಳಬೇಕಂದ್ರೆ ಪ್ರಾಂಶುಪಾಲರು ಹೇಳ್ದಂಗೆ ಈ ಕಾಲೇಜು ಕಾಗ್ನೇಟಿವ್ ಮತ್ತು ಕೌಶಲ್ಯ ಆಧಾರಿತವಾಗಿರ್ತಕ್ಕಂತಹ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ. ಈ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ತಿಳಿದಿರುವಂತೆ ಭಾರತದ ಮೊದಲ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿ ಸರ್ವೋತ್ತಮವಾಗಿ ಎಲ್ಲ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ಎಲ್ಲ ಕ್ಷೇತ್ರಕ್ಕೆ ನೀಡಿದೆ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಆಗಿದೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.